ನಮಸ್ತೆ ಎಲ್ಲರಿಗೂ. ನಮ್ಮ ಸೈಡ ಫೇಮಸ್ ಆಗಿ ಮಾಡೋ ಒಂದು ಗೋಧಿ ಹುಗ್ಗಿ ಹೇಳತ್ತೇನು. ಯಾವ ಗೋಧಿ ಅಂದರೆ ಸದಕಿನ ಅಕ್ಕಿಲಿ ಮಾಡೋದ ಗೋಧಿ ಇದೆ. ಇದು ಕಪ್ಲಿ ಗೋಧಿನೂ ಅಂತಾರು. ಯಾವ ರೀತಿ ಮಾಡೋದನ್ನ ನೋಡೋಣ ಬರ್ರಿ. ಮೊದಲೇ ಇದು ನೋಡಿರಿ, ಸದಕಿನ ಅಕ್ಕಿನೂ ಅಂತಾರು ಅಥವಾ ಕಪ್ಲಿ ಗೋಧಿ ಅಂತಾರು. ಇದನ್ನು ಗಿರ್ನ್ಯಾಗ ಪಾಲಿಷ್ ಮಾಡ್ಕೊಂಬರ್ಬೇಕು. ಇಲ್ಲಾದ್ರೆ ಮನ್ಯಾಗ ಮೊದಲಿನ ಜನ ಕಲ್ಲಾಗ ಒಳ್ಳಾಗ ಕುಟ್ಟಿ ಪಾಲಿಷ್ ಮಾಡ್ತಿದ್ರು. ನಾವಂತೂ ಹೋಗಿ ಈಗ ಗಿರ್ನಿ ಒಳಗೆ ಪಾಲಿಷ್ ಮಾಡ್ಕೊಂಬಂದೆವು. ಇನ್ನು ಅದನ್ನು ಸ್ವಚ್ಛಂಗಿ ತೊಳ್ಕೊಬೇಕು. ನಾ ಪೌಷರ್ ಗೋಧಿ ತೊಗೊಂಡೇನು, ಅಂದರೆ 250 ಗ್ರಾಮ್ ಗೋಧಿ ತೊಗೊಂಡೇನು. ಅದನ್ನು 2 ಅಥವಾ 3 ಸರ್ತಿ ಸ್ವಚ್ಛಂಗೆ ತೊಳ್ಕೊರಿ. ನಮ್ಮ ಸೈಡ ಹುಗ್ಗಿ ಮಾಡೋದಿತ್ತಂದರೆ ಮೊದಲಿನ ಜನ ಅಂದರೆ ನಮ್ಮ ಆಯಿಗಳದು ಏನು ಮಾಡ್ತಿದ್ರು, 4 ಗಂಟೆ ಬೆಳಗ್ಗೆ ಎದ್ದು ಅದನ್ನು ಒಲಿ ಹೊತ್ತಿಸಿ ಕುದಿಯಾಕಿಡ್ತಿದ್ರು. ಅದು ಕುದಿಬೇಕಾದ್ರೆ 4 ರಿಂದ 5 ತಾಸು ಕುದಿಸ್ತಿದ್ರು. ಅದಲ್ಲದೆ ಮತ್ತು ಬೆಲ್ಲ ಹಾಕಿದ ಮ್ಯಾಕ ಮತ್ತು ಕುದಿಸ್ತಿದ್ರು. ಹೀಗಾಗಿ ಮುಂಜಾನೆ ಬೇಗ ಎದ್ರನ ಹುಗ್ಗಿ ಆಗ್ತಿತ್ತು ಅನ್ನೋದು ಅವಾಗಿತ್ತು. ಆದರೆ ಈಗೇನಿಲ್ಲ, ಕುಕ್ಕರ್ದಾಗ ಹಾಕಿ ಸಿಟಿ ತೆಗಿತಾರೋ. ಹೀಗಾಗಿ ಈಗ ಬೇಗ ಹುಗ್ಗಿ ಆಗ್ತೈತಿ. ನಾವು ಯಾವ ಮಾಪ್ಲೆ ಗೋಧಿ ತೊಗೊಂಡಿರ್ತೀವೋ ಅದ್ರ 3ರಷ್ಟು ನೀರು ಹಾಕಬೇಕು. ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ರಿ. ಎಣ್ಣೆ ಮತ್ತು ತುಪ್ಪ ಹಾಕೋದು ಇಷ್ಟ ಅಂದ್ರೆ ತೆಳಗೆ ಹೊತ್ತಬಾರ್ದಂದ ಹಾಕ್ತಾರೋ, ತೆಳಗೆ ಹತ್ಕೋಬಾರ್ದು. ಅದಕ್ಕಾಗಿ ಎಣ್ಣೆ ಅಥವಾ ತುಪ್ಪ ಬಿಡ್ರಿ. ಇನ್ನು ಅದನ್ನು 10 ರಿಂದ 12 ಸೀಟಿ ತೆಗಿಬೇಕು. ಇದು ಸುತ್ತ ಅಂತಾರೆ ನೋಡ್ರಿ. ಇದಕ್ಕೆ ನಮ್ಮ ಕಡೆ ಇದನ್ನು ನೆನೆ ಹಾಕಬೇಕು ಬಿಸಿ ನೀರಾಗ. ಒಂದು 2 ಗಂಟೆ ಮುಂಚೆ ಹಾಕಿರೂ ಸಾಕು. ಇದೇ ಗೋಧಿದಿಂದ ಒಡ್ಸಿರ್ತಾರೆ ಇದನ್ನು. ಇದಕ್ಕೆ ನಾವು ಉಪ್ಪಿಟ್ಟು, ಇದರಲ್ಲೇ ನಾವು ಉಪ್ಪಿಟ್ಟು ಅದು ಮಾಡ್ಕೋತೇವೆ. ಇನ್ನು ಸಿಟಿ ಅದು ಆದ್ಮ್ಯಾಕ ಸ್ವಲ್ಪ ಬಿಟ್ಟು ಅದನ್ನು ನೋಡ್ರಿ ತೆಗೆದ ಈ ರೀತಿಯಾಗಿ ಗೋಧಿ ಕುದ್ದಿರ್ಬೇಕದ. ಸ್ವಲ್ಪ ಹಿಂಗೆ ಒತ್ತಿದ್ರೆ ಒಳಗೆ ಹೋಗಿರಬೇಕು. ಇನ್ನು ಅದಕ್ಕೆ ನೀರು ಹಾಕೋರಿ. ನೋಡಿರಿ, ನಿಮ್ಗೆ ಯಾವ ರೀತಿ ತೆಳ್ಳಗಬೇಕು ಗಟ್ಟಿ ಬೇಕೋ ಆ ರೀತಿ ನೋಡಿ ನೀರು ಹಾಕೋರಿ. ಇನ್ನು ನಾವು ಸುತ್ತ ಏನು ಮಾಡಿ ಇಟ್ಟಿರ್ತೇವೆ ನೋಡು, ಅದನ್ನು ಅದ್ರಾಗ ಆ್ಯಡ್ ಮಾಡ್ಕೊರಿ. ಹಾಕ್ರಿ ಎಲ್ಲ. ಎರಡೂ ಕಲಿಸಿ ಅದನ್ನು ಕುದಿಯಾಕಿಡಬೇಕು. ಇದು ಇನ್ನು ಅರ್ಧ ಗಂಟೆ ಕುದಿಸ್ಬೇಕು. ಅದನ್ನು ಎರಡೂ ಕೂಡಿಸಿ ಒಂದೇ ಜೀವ ಆಗಬೇಕು. ಅಂದ್ರೆ ಈ ಹಾಕಿರ್ತೀವ ಅದು ಸುತ್ತ ಕುದಿಯಾಕೆ ಹತ್ತೈತಿ. ಕುದ್ದ ಈ ಒಂದು ಜರ ಥಿಕ್ ಅಂದ್ರೆ ಗಟ್ಟಿನೆಸ್ ಬರ್ತೈತಿ, ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು. ಮತ್ತು ರೌಗಿ ಅದು ಇತ್ತಂದ್ರೆ ರೌಗಿಲೆ ಆಡ್ಸ್ರಿಂಗ. ಹುಗ್ಗಿ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಸೇರ್ತೈತಿ. ನಮ್ಮ ಮನ್ಯಾಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರು. ನಮ್ಮ ಮನ್ಯಾಗ ಯಾವುದೇ ಸಮಾರಂಭ ಕಾರ್ಯಕ್ರಮ ಮಾಡ್ರೂ ಸ್ಪೆಷಲಾಗಿ ಹುಗ್ಗಿನ ಮಾಡ್ಕೋತೇವೆ ನಾವು. ಯಾಕಂದರೆ ಎಲ್ಲರಿಗೂ ಸಾಲ್ತೈತಿ. ಮತ್ತು ಉಳಿತಂದ್ರೆ ಸಾಯಂಕಾಲ ತಿನ್ಬೋದಂತ ನಾವು ಹುಗ್ಗಿನ ಮಾಡ್ತೇವೆ. ನನಗೂ ಹುಗ್ಗಿ ಅಂದರೆ ಭಾಳ ಇಷ್ಟ. ಇನ್ನು ಅದೆಲ್ಲ ಒಂದೇ ಜೀವ ಆದ್ಮ್ಯಾಕ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕಿದ್ನ ಜರಾನ ತೋರ್ಸಿನಿ, ಅಂದರೆ ಬೆಲ್ಲ ಕೊಬ್ಬರಿ ಹಾಕಿದ್ದು ಬಂದಿಲ್ಲದ. 1/4 ಕಿಲೋ ಗೋಧಿ ಇದಾವೆ, ಅದಕ್ಕೆ ನಾವು 1/4 ಕಿಲೋನ ಬೆಲ್ಲ ಹಾಕಬೇಕಾಗ್ತೈತಿ. ಇನ್ನು ಸುತ್ತದು ಆ್ಯಡ್ ಮಾಡಿದೆವು, ಅದಕ್ಕಾಗಿ ಒಂದು 1/4 ಕಿಲೋಕ್ಕಿಂತ ಮ್ಯಾಗ ಹಾಕ್ರಿ ಬೆಲ್ಲ. ಇನ್ನು ಅದಕ್ಕೆ ಮಸಾಲೆ ಅಂತ ಯಾಲಕ್ಕಿ, ಜಾಜಿಕಾಯಿ, ಕಸ್ಕಸಿ ಇವು 3 ಹಾಕ್ಕೋಬೇಕು. ಹಸಿ ಕೊಬ್ಬರಿ ಸಣ್ಣ ಮಾಡಿ ಹಾಕ್ತಾರು, ಬಟ್ ನಾ ಹಾಕಿದ್ದು ಬಂದಿಲ್ಲ. ನೀವು ಅದ್ರೊಳಗೆ ಹಾಕೋರಿ. ಸಣ್ಣ ಮಾಡಿದ ಕೊಬ್ಬರಿ ಹಾಕ್ರಿ, ಹಸಿ ಕೊಬ್ಬರಿ. ಇನ್ನು ಮಸಾಲೆ ಹಾಕ್ರಿ. ಯಾಲಕ್ಕಿ ಅಷ್ಟನ್ನು ಹಾಕ್ಬೋದು, ಬಟ್ ಜಾಜಿಕಾಯಿ ಹಾಕಿರೋ ಒಂದು ಸ್ವಲ್ಪ ಘಮ್ ಮತ್ತು ವಾಸ ಬರ್ತೈತಿ. ಬೆಲ್ಲ ಯಾವುದು ಸ್ವೀಟ್ ಮಾಡ್ತಂದ್ರೆ ಜಾಜಿಕಾಯಿ ಹಾಕ್ತಾರೋ. ನಾ 2 ಹಾಕಿದೆನು. ಇನ್ನು ಅದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕಬೇಕು. ಸ್ವಲ್ಪ ತುಪ್ಪ ತೊಗೊಂಡು ತುಪ್ಪದಾಗ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ ಹಾಕ್ರಿ. ಇದ್ರೊಳಗೆ ನಾವು ಗೋಡಂಬಿ ಮತ್ತು ಬಾದಾಮ್ ಅಷ್ಟು ಹಾಕಿದೆನು. ಇದ್ರೊಳಗೆ ಇನ್ನೂ ಖಾರಿಗೆ ಹಾಕ್ತಾರೋ, ಖೋವಾ ಹಾಕ್ತಾರೋ, ಮತ್ತು ಬಿಸ್ಕಿಟ್ ಹಾಕ್ತಾರೋ. ಇದನ್ನೇನು ಹಾಕಿಲ್ಲ, ನಾನು ಸಿಂಪಲ್ಲಾಗಿ ಮಾಡಿದೆನು. ಇಷ್ಟು ಮಾಡ್ರೂ ರುಚಿ ಮಸ್ತ್ ಆಗ್ತೈತಿ. ಎಲ್ಲ ಹಾಕೋದ್ರಿಂದ್ರೂ ರುಚಿ ಟೇಸ್ಟ್ ಹೋಗ್ತೈತಿ. ನಮ್ಗೆ ಎಷ್ಟು ಸಿಂಪಲ್ ಮಾಡ್ತೇವೆ ನೋಡು ಅಷ್ಟು ರುಚಿ ಆಗ್ತೈತಿ. ನಾವು ಭಾಳ ಏನೇನೇನೋ ಹಾಕೋತ ಹೋದ್ರೆ ಟೇಸ್ಟ್ ಎಲ್ಲ ಹಾಳಾಗ್ತೈತಿ. ಹೀಗಾಗಿ ನಾವು ಯಾವತ್ತೂ ಸಿಂಪಲ್ ಮಾಡ್ರನ್ನ ಬೆಸ್ಟ್ ಆಗಿರ್ತೈತಿ ಅನ್ನೋದು ತಿಳ್ಕೊಬೇಕು. ಇನ್ನು ಇದ್ರೊಳಗೆ ಲಾಸ್ಟ್ ಕೊನೆಯದಾಗಿ ಹಾಲು ಹಾಕಬೇಕು. ಹಾಲು ಹಾಕಿ ಗ್ಯಾಸ್ ಆಫ್ ಮಾಡ್ರೆ ನಮ್ಮ ಹುಗ್ಗಿ ರೆಡಿ ಆಯಿತು. ಹಾಲಕ್ಕಿ ಕುದ್ಸಕ್ಕೆ ಹೋಗ್ಬೇಡ್ರಿ. ಹಾಲಕ್ಕಿದ ಕೂಡಲೇ ಆಫ್ ಮಾಡಿಬಿಡ್ರಿ. ಮ್ಯಾಗ ಬೇಕಾದ್ರೆ ತುಪ್ಪ ಹಾಕೋರಿ. ನೋಡಿರಿ, ಇವತ್ತಿನ ಬೆಸ್ಟ್ ಸ್ವೀಟ್ ಹುಗ್ಗಿ ಆಗೈತಿ. ನಮ್ಮ ಕಡೆ ಫೇಮಸ್ ಆದ ಹುಗ್ಗಿ. ನೋಡಿರಿ, ಒಮ್ಮೆ ಎಲ್ಲರೂ ಮಾಡಿ ನೋಡಿರಿ, ಟೇಸ್ಟ್ ಮಾಡಿ ನೋಡಿರಿ ಹೆಂಗಿರ್ತೈತೆ ಅನ್ನೋದು. ಇವತ್ತು ಗುರುವಾರ ಇತ್ತು, ಲಾಸ್ಟ್ ಗುರುವಾರ. ಅದಕ್ಕಾಗಿ ನಾವು ಹುಗ್ಗಿ ನೈವೇದ್ಯ ಮಾಡಿದ್ದೀನಿ ದೇವ್ರಿಗೆ. ಹುಗ್ಗಿ ಮಾಡಿ ದೇವ್ರಿಗೆ ನೈವೇದ್ಯನೂ ತೋರಿಸಿದ್ದಾಯಿತು. ಇನ್ನು ಹುಗ್ಗಿ ಟೇಸ್ಟ್ ಮಾಡಬೇಕು.
ನಮ್ಮ ಸೈಡ ಸ್ಪೂನ್ಲಿ ಅದು ಹುಗ್ಗಿ ತಿನ್ನಂಗಿಲ್ಲ, ಯಾಕಂದ್ರೆ ತಿನ್ನಕ್ಕದು ಮಜಾನೂ ಅನ್ಸಂಗಿಲ್ಲ. ಒಂದು ತಾಡ್ ತೊಗೋರಿ, ಅದ್ರಾಗ ಹುಗ್ಗಿ ಹಾಕ್ರಿ, ಸೈಡ ಪ್ಲೇಟ್ದಾಗ ಶಾಂಡ್ಗಿ ಇಟ್ಕೋರಿ. ಶಾಂಡ್ಗಿ ಇಟ್ಕೊಂಡು ಹುಗ್ಗಿ ಒಳಗೆ ತುಪ್ಪ ಹಾಲು ಬೇಕಾದವ್ರು ಹಾಲು ಹಾಕೋರಿ. ಈ ರೀತಿಯಾಗಿ ಒಂದು ತುತ್ತಿಗೆ ಒಂದು ಶಾಂಡ್ಗಿ ಹಸ್ಕೊಂಡು ತಿಂದ್ರೆ ಆಹಾ ಮಸ್ತ್ ಇರ್ತೈತಿ. ನಮ್ಮ ಸೈಡಂತೂ ನಾವು ಇದೇ ರೀತಿ ತಿಂತೇವೆ. ನಮ್ಮ ಮನ್ಯಾಗ ಎಲ್ಲರೂ ಇದೇ ರೀತಿ ತಿಂತಾರು. ನೀವು ಈ ರೀತಿ ತಿಂದು ನೋಡ್ರಿ, ಟೇಸ್ಟ್ ಮಸ್ತ್ ಇರ್ತೈತಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.